ಮಗ ಇದೆಯೇನೋ ಲೇ ಎಲ್ಲಿಗೆಲ್ಲದ ಮಾಲ ಗುರು ಹೋಗುವ ನನಗೆ ಲೇಟರ್ ಮನೆ ಕಿರಿಕಿರಿ ಮಾಡ್ತಾರೆ ಕಣ ಬರುದಿಲ್ಲ. ಯಾಕೆ ತಲೆ ಬಿಸಿ ಮಾಡ್ತಿದ್ದೆ? ನಾನಿದ್ದೇನಲ್ಲ, ನಿನ್ನ ಮನೆಗೆ ಬಿಟ್ಟರೆ ಸಾಕಲ್ಲ. ಸರಿ ಮಗ ಹೋಗು. ಇದು ನನ್ನ ಫ್ರೆಂಡ್ಸ್, ಬಿಸ್ನೆಸ್ ಪಾರ್ಟ್ನರ್ ಕಣೋ. ಕಾಲೇಜ್ ಎಲ್ಲ ಹೆಂಗೆ ನಡೆಯುತ್ತಿದೆ? ಏನಪ್ಪ ಕಾಲೇಜ್, ಅದೇ ಲೆಕ್ಚರ್ ಅದೇ ಕ್ಲಾಸ್, ಬೇರೆ ಹೊಸತೇನಿಲ್ಲ. ಸೌಂಡ್ ಬರೋ ಮಚ್ಚ, ಕುತ್ಕೋ. ಯಾಕೋ ತಲೆ ಬಿಸಿ ಮಾಡ್ತೀಯಾ? ಕಾಲೇಜಿಂದಲೇ ಇನ್ಕಮ್ ಕೊಡುವಂತ ಬಿಸ್ನೆಸ್ ಮಾತಾಡೋಕೆ ಕರ್ಕೊಂಡು ಬಂದಿರೋದು. ಕಾಲೇಜಿಂದ ಇನ್ಕಮ್? ಅದು ಹೇಗೆ? ನಮ್ಮ ಬಿಸ್ನೆಸ್ಗೆ ನೀವು ಸೇರ್ಬೇಕು, ನಿಂಗೆ ಬೇಕಾದಷ್ಟು ನಾವು ಮಾಡ್ತೇವೆ. ಕಾಸು ಮಾಲ್ ಜಾಲಿ, ಮನೆಯಲ್ಲಿ ಹಣಕ್ಕೆ ಭಿಕ್ಷೆ ಬೇಡೋ ಕೆಲಸ ಇಲ್ಲ. ನಿಮ್ಮ ಕೆಲಸ ನಾ ಮಾಡಿ ಬರ್ತೇನೆ. ಅರೆ ನಂಗೆ ಸಿಕ್ಬೇಕಾದ್ರು ಸರಿಯಾಗಿ ಸಿಕ್ಕಿದ್ರೆ ಆಯ್ತು. ಕೊಡೋಣ ಬಿಡೋ, ನಮ್ಮ ಹುಡುಗ ನಮ್ಗೆ ಸಹಾಯ ಮಾಡೋದಿರ್ತಾನ. ಸರಿ ನೋಡೋ ಮುಂದೆ, ಇವತ್ತು ಹೋಗುವ ನಡಿ. ಕಾಣುದಿಲ್ಲ, ಸಿಗ್ರೇಟೇ ಬೇಕಾ ನಿಂಗೆ? ಬೇಕಾದ್ರೆ ಕೊಡ್ತೇನೆ. ಮುಖದಲ್ಲಿ ನೀಸು ಸರಿಯಾಗಿ ಬಂದಿಲ್ಲ, ಈಗ ಯಾಕೆ ಇದೆಲ್ಲ ಬೇಕು ನಿಮಗೆ? ಇಷ್ಟು ಬದಲಾವಣೆ ಆಗಿದೆಯಾ? ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಗೊತ್ತಾಗೋದಿಲ್ಲ. ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತಿರುವುದಕ್ಕೆ ನನಗೆ ಅವ್ರು ನಿಂಗೆ ಬೇಕಿದ್ರೆ ಕೊಡ್ತೇನೆ. ಅದಕ್ಕೆ ಸಂಗ ಮಾಡಿ. ಅದು ಬಿಡು, ಮನಸ್ಸು ಸಂಚಲ ಆಗ್ತದೆ, ಆದರೆ ಮನಸ್ಸಿನ ಮಾತು ಕೇಳುದಲ್ಲ. ಭವಿಷ್ಯ ನೋಡು, ಭವಿಷ್ಯ ಎಷ್ಟು ಸುಂದರವಾಗಿದೆ. ನಂಗೆ ಯಾವ್ದು ಸರಿ ಯಾವ್ದು ತಪ್ಪು ನಂಗೆ ಗೊತ್ತುಂಟು. ರೋಡಲ್ಲಿ ಹೋಗುವವರ ಪ್ರವಚನ ಮಾಡೋ ಅಗತ್ಯ ಇಲ್ಲ ನನಗೆ. ಇಲ್ಲಿ ಕೇಳು, ಕಾಲ ಯಾವತ್ತೂ ಒಂದೇ ಥರ ಇರುವುದಿಲ್ಲ, ಕಾಲ ಬದಲಾಗ್ತಾ ಇರ್ತದೆ. ಒಂದೊಂದು ದಿವಸ ಸಿಕ್ಕಿದಾಗ ನಾನೇ ಮಾತಾಡ್ತೇನೆ. ಹೋಗಿ ಸ್ವಾಮಿ, ನಿಮ್ಮ ಕೆಲಸ ನೀವು ನೋಡಿ. ಏನಾಗಬೇಕು? ಇವತ್ತು ಶನಿವಾರ ಅಲ್ವಾ?
ಮಧ್ಯಾಹ್ನ ಬರ್ಬೇಕಾದವ ಸಂಜೆ ಆಯ್ತು, ಏನು ದೂರ ಹೋಗಿದ್ದಿ? ಅಷ್ಟು ಗೊತ್ತಾಗ್ಬೋದು ನಿಮಗೆ. ನಾನು ಪ್ರೈಮರಿ ಹೈಸ್ಕೂಲ್ ಅಲ್ಲ ಕಲಿತಿರುದು, ಡಿಗ್ರಿ ಕಲಿತಿರುದು. ಸ್ಪೆಷಲ್ ಕ್ಲಾಸ್ ಅಸೈನ್ಮೆಂಟ್ ಎಲ್ಲ ಇರ್ತದೆ. ಮಗ ಅಷ್ಟೊಂದು ರೀತಿಯ ಅಪ್ಪ ಕೇಳಿದ ಒಂದು ಪ್ರಶ್ನೆಗೆ ಸಮಾಧಾನದಿಂದ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ವಾ? ಶುರುವಾಯ್ತು ಬರೋದು. ಬಿಡು ಮಗಳೇ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಮನೆಯಲ್ಲಿರುವ ಹಿರಿಯರಿಗೆ ಹೇಗೆ ಮರ್ಯಾದೆ ಕೊಡ್ಬೇಕು ಅಂತ ಇನ್ನೂ ಸಹ ಕಲ್ತಿಲ್ಲ. ಸ್ವಲ್ಪ ಹೇಳಿದ್ರೆ ಸಾಕು, ಮೂಗಿನ ತುದಿಯಲ್ಲಿ ಕೋಪ ಬರ್ತದೆ. ಇರ್ಲಿ, ಈಗಿನ ಮಕ್ಕಳೆಲ್ಲ ಹೀಗೆ ಆಗಿದ್ದಾರೆ. ಹಲೋ, ನೋಡಿದ್ದೇನೆ. ನಾಳೆ ಕಾಲೇಜ್ ಗ್ರೌಂಡ್ ಸಿಗು, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಲಿಕ್ಕುಂಟು. ಅವನಿಗೆ ಹಣಕ್ಕೆ ಮನೆಯಲ್ಲಿ ಯಾವುದೇ ತೊಂದರೆ ಇಲ್ಲ. ಹೇಗಾದರೂ ಇವನನ್ನು ಕಷ್ಟಮಾರಿ ಮಾಡಿಕೊಳ್ಳಬೇಕು. ಹೇಗೂ ಇವನು ಓದಿ ಓದಿ ಕಂಗಾಲಾಗಿದ್ದಾನೆ. ಸುಲಭದಲ್ಲಿ ನನ್ನ ದಾರಿಗೆ ಬರ್ತಾನೆ. ಏನೋ ದಿವಸ ಬುಕ್ ಹಿಡಿದುಕೊಂಡು ಇರ್ತಿ, ಪಟ್ಪಿಸ್ಟೇನೆ ಅಷ್ಟು ದೊಡ್ಡ ಲೈಫ್ ಎಂಜಾಯ್ ಮಾಡ್ಬೇಕು. ನಾನು ಸಂತೋಷವಾಗಿದ್ದೇನೆ. ನಂಗೆ ಈ ಕೆಟ್ಟ ಅಭ್ಯಾಸ ಬೇಡ. ನೀನು ಕೆಟ್ಟ ಅಭ್ಯಾಸ ಬಿಟ್ಟು ಸರಿ ಓದೋಣ ಕಲಿ. ನಮ್ಮ ಕೈಯಲ್ಲೇ ಸ್ವರ್ಗ ಉಂಟು, ಅದನ್ನು ನಾವು ಎಂಜಾಯ್ ಮಾಡಬೇಕು. ಈಗ ತೆಕೋ 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 ಈಗ. ಸ್ವಲ್ಪ ಹಣ ತಂದರೆ ನಿಮಗೆ ಸ್ವರ್ಗ ತಲುಪಿಸ್ತೇನೆ ನಾನು. ಅಷ್ಟು ನಿಮಗೆ ಸ್ವರ್ಗ ಸುಖ ಸಿಗ್ತದೆ. ಬೇಡ ಬೇಡ, ಮನೆಯಲ್ಲೆಲ್ಲ ಗೊತ್ತಾದ್ರೆ ಕಷ್ಟ. ಅದಕ್ಕೆ ನೀನು ಮನೇಲಿ ಹೇಳ್ತೇವೆ ಗೊತ್ತಾಗ್ಲಿಕ್ಕೆ. ಅದು ಹಾಗೇನು ಆಗುದಿಲ್ಲ. ಬೇಡ ಬೇಡ, ನನಗೇನು ಬೇಡ. ಮಗ, ಇದು ನಿಂದೆ ಮಾರ್ಕ್ ಕಾರ್ಡ? ನಂದೇ ಮಾರ್ಕ್ ಕಾರ್ಡ್, ಬೇರೆಯವ್ರ ಮಾರ್ಕ್ ನಾನೇ ಹಾಕಿದಾರ್ಲಿ. ನಾನು ಸೈನ್ ಹಾಕಿ ಬಂದು. ಆದ್ರೂ ಇಷ್ಟು ಯಾಕೆ ಕಮ್ಮಿ ಮಾರ್ಕ್ ನಿಂಗೆ ಈ ಸರ್ತಿ? ಗೀತಾ ಬಾರೆ, ನಮ್ಮ ಮಗ ಮಾರ್ಕ್ ಕಾರ್ಡ್ ತಗೊಂಡು ಬಂದಿದ್ದಾನೆ. ಮಗ ರಿಸಲ್ಟ್ ಡಿಸ್ಟಿಂಕ್ಷನ್ ಅಲ್ವಾ, ನಂಗೆ ಗೊತ್ತಿದ್ದು. ಅಮ್ಮ, ತಮ್ಮನಿಗೆ ಎಷ್ಟು ಮಾರ್ಕ್ ಅಮ್ಮ? ಬಾನೋದ. ಏನು ಸೆಕೆಂಡ್ ಕ್ಲಾಸ್ ಮಾರ್ಕ್ ಬಂದಿದ್ದೆ, ಯಾವಾಗಲೂ ಡಿಸ್ಟಿಂಕ್ಷನ್ ತಗೊಳ್ತಿದ್ವಿ. నాకు ನಿನ್ನ ಅಕ್ಕ ಯಾವತ್ತೂ ಡಿಸ್ಟಿಂಕ್ಷನ್ ತಗೊಳ್ತಿದ್ಲು, ಆದ್ರೆ ನಿನ್ನ ಮಾರ್ಕ್ ಏನಾಯ್ತು? ಏನೋ ಎಲ್ಲೋ ನಿನ್ನ ಡಿಸ್ಟಿಂಕ್ಷನ್? ಯಾವಾಗಲೂ ಒಂದೇ ತರ ಮಾರ್ಕ್ ತೆಗಿಲಿಕ್ಕಾಗ್ತದ? ಸೈನ್ ಹಾಕಿದ್ರೆ ಹಾಕಿ. ಏನು ಸೆಕೆಂಡ್ ಕ್ಲಾಸ್? ಯಾವಾಗಲೂ ಡಿಸ್ಟಿಂಕ್ಷನ್ ತೆಗಿತಿದ್ಯಲ್ಲ, ಇವಾಗ ಏನಾಯ್ತು? ಕಾಲೇಜಿಗೆ ಕಲೀಲಿಕ್ಕೆ ಹೋಗ್ತಿದ್ಯಾ ಅಲ್ಲ ಏನಾದ್ರೂ ಬೇರೆ ಮಾಡ್ತಿದ್ಯಾ? ನನ್ನ ಮಾರ್ಕ್ ನಿಂಗೆ ಒಳ್ಳೆ ಮಾರ್ಕ್ ಉಂಟಲ್ಲ, ನನ್ನ ಮಾರ್ಕ್ ಹಾಕೊಂಡು ನೀನೇನ್ ಮಾಡ್ತೀಯಾ? ಸುಮ್ಮನೆ ಹೋಗು. May I come in? Yes, come in. Good. ಬನ್ನಿ, ಕೂತ್ಕೊಳ್ಳಿ. ನಾನು ಭಯ ಮಾಡಿ ಎಷ್ಟು ಸಮಯ ಈಗ ನೋವು?
ನೀವು ಗುಟ್ಕಾ ಜಗಿದ್ದೀರಾ? ಎಷ್ಟು ಸಮಯದಿಂದ? ತುಂಬ ಸಮಯ. ನಿಮ್ಮ ಹೆಸರು? ವಯಸ್ಸು? ನಾನು ನಿಮಗೆ ಸ್ಕ್ಯಾನಿಂಗ್ ಬರೆದು ಕೊಡ್ತೇನೆ, ಹೊರಗಿಂದ ಮಾಡ್ಕೊಂಡು ಬನ್ನಿ. ಈಗ ನಿಮಗೆ ನೋವಿನ ಮಾತ್ರ ಕೊಡ್ತೇನೆ. ಈ ಸ್ಕ್ಯಾನಿಂಗ್ ಹಿಡ್ಕೊಂಡು ನಾನು ಗುರುವಾರ ತಗೊಂಡು ಬನ್ನಿ. ಸಿಸ್ಟರ ಪೇನ್ ಕಿಲ್ಲರ್ ಏನಾಯ್ತು? ಅವತ್ತೊಂದು ದಿವಸ ಹಾಗೆ ಮತ್ತೆ ಇದನ್ನ ಬಂತ ಬಿಸಿ ರಕ್ತ ಎಲ್ಲವೂ ಮಾಡಿಸ್ತದೆ. ಅವರಿಗೆ ನಿಮಗೆ ಕಾಲವೇ ಹೇಳ್ಕೊಟ್ಟಿದ್ದು ಈಗ ಬಿಸಿ ಬಂತ. ನೀನ್ ಕಾಲೇಜಿಗೆ ಹೋಗಿ ಒಳ್ಳೆ ಓದಿ ಒಳ್ಳೆ ಜೀವನ ಕಟ್ಟಿಕೊಡ್ತಿತ್ತು ಅನ್ಕೊಂಡ್ರೆ ಕೆಟ್ಟ ಕೆಟ್ಟ ಅಭ್ಯಾಸಗಳನ್ನೆಲ್ಲ ಕಲ್ತುಕೊಂಡಿದ್ಯಲ್ಲ, ಅದ್ರಿಂದ ನಿನ್ನ ಜೀವನವೇ ಕತ್ತಲಿಗೆ ನೂಕಿದ್ಯಲ್ಲ ನೀನು. ಎರಡು ಮೂರು ದಿನದಿಂದ ಕಾಣ್ತಾನೆ ಇಲ್ಲ. ಹೌದು, ಕಾಲ್ ಬೇರೆ ತೆಗಿದಿಲ್ಲ. ಮಾಲ್ ಕೂಡ ಕಡಿಮೆ ಆಯ್ತು. ನಮಗೊಂದು ಕೂಡ ಎಂತ ಇಲ್ಲಿ ಸತ್ತಿದ್ದಾರೆ, ತಲೆ ಎಲ್ಲ ಹಾಲಾಗಿದೆ. ಹೌದಾ? ನೋಡು ಅವನನ್ನು ಹೋಗಿ ಹುಡ್ಕೊಂಡು ನೋಡೋಣ, ಒಮ್ಮೆ ನೋಡಿ ಮನೆಯವರಿಗೊಮ್ಮೆ ಹೋಗಿ ಬರುವ. ನೀನು ಬಾಳಿಗೆ ಬೆಳಕಾಗುತ್ತೀಯ ಅಂತ ಹೇಳಿ ಪ್ರೀತಿಯಿಂದ ನಿನ್ನನ್ನು ಬೆಳೆಸಿದರೆ ನೀನು ದುಷ್ಟರ ಸಂಘಗಳನ್ನೆಲ್ಲ ಮಾಡಿ ನಿನ್ನ ಬದುಕನ್ನೇ ಕಷ್ಟದಲ್ಲಿ ತಂದಿದ್ದೀಯಲ್ಲ. ಮನೋಜ್, ನಿಮ್ಮ ಎಡದವಡಿಗೆ ಕ್ಯಾನ್ಸರ್ ಬಡಿದಿದೆ. ತಕ್ಷಣ ಆಪರೇಷನ್ ಮಾಡುವುದು ಉತ್ತಮ. ಮನೋಜ್, ಆ ದಿನ ನೀವೇ ನಮ್ಮನ್ನೆಲ್ಲ ಕರೆದು ಆ ಕೆಟ್ಟ ಅಭ್ಯಾಸ ಕಲಿಸಿಕೊಟ್ಟೆ. ಈಗ ಅದು ನಮ್ಮ ಬಾಲನ್ನೇ ಕತ್ತಲಾಗಿಸಿದೆ. ಹೌದು, ನಾವೀಗ ಬೆಳಕಿನಿಂದ ಹೊರಡಬೇಕಾಗಿದೆ. ಬದುಕಿನಲ್ಲಿ ಎಷ್ಟು ವಿಪರ್ಯಾಸ ನೋಡು. ತುಂಬ ತಪ್ಪು ಕೆಲಸಕ್ಕೆ ಹೋಗಿ ದುಷ್ಟರಿಗೆ ಬಲಿಯಾಗಿದ್ದೆ. ಆದರೆ ಇನ್ನಾದರೂ ನಮ್ಮ ಜೀವನ ನಮ್ಮ ಬಾಲನ ಉಳಿಸಿಕೊಂಡು ಇನ್ನು ಇಂತಹ ದುಷ್ಟತೆಗೆ ಬಲಿಯಾದವರಿಗೆ ನಾವು ಆಸಕ್ತರಾಗಿರುವುದು, ನಮ್ಮ ಅನುಭವನ ಅವರಿಗೆ ಹೇಳುವುದು. ಹೌದು, ನಾವು ಇಲ್ಲಿಯವರೆಗೂ ಮಾಡಿದ ತಪ್ಪನ್ನು ಇನ್ನು ಮುಂದೆ ಮಾಡುವುದು ಬೇಡ. ಇನ್ನಾದರೂ ಒಳ್ಳೆಯ ಕೆಲಸ ಮಾಡಿ ಸಮಾಜದ ಒಳಿತಿಗಾಗಿ ಜೀವನ. ನಿಮ್ಮೆಲ್ಲರ ನಿರ್ಧಾರ ನನಗೆ ತುಂಬ ಖುಷಿ ಆಯಿತು. ಈಗಲಾದರೂ ನಿಮಗೆ ಬದುಕಿನಲ್ಲಿ ಬದುಕುವ ಛಲ ಬಂದಿತ್ತಲ್ಲ, ಒಳ್ಳೆಯದಾಗಲಿ. ಹದಿಹರೆಯದ ವಯಸ್ಸು, ಚಂಚಲ ಮನಸ್ಸು, ಕ್ಷಣಿಕ ಮುದಕ್ಕಾಗಿ ಪ್ರತಿ ಕ್ಷಣವೂ ಹಂಬಲಿಸುತ್ತಿರುತ್ತದೆ. ಮಾದಕ ವಸ್ತುಗಳಲ್ಲಿ ಮುದ ಕಾಣುವ ಮನಸ್ಸಿಗೆ ಆ ಕ್ಷಣದಲ್ಲಿ ಎಲ್ಲವೂ ನಗಣ್ಯ. ತನ್ನ ಭವಿಷ್ಯ, ಕುಟುಂಬ, ಮಿತ್ರರು, ಇತರರ ಮಾರ್ಗದರ್ಶನ ವ್ಯರ್ಥ ಎನಿಸುತ್ತದೆ. ಆದರೆ ಕಷ್ಟದಲ್ಲಿ ನಮಗೆ ಜೊತೆಯಾಗುವವರು ನಮ್ಮವರೇ ತಾನೇ. ಸಾಧ್ಯವಾದರೆ ಕೆಡುಕನ್ನು ತಿದ್ದಲು ಪ್ರಯತ್ನಿಸೋಣ. ಕ್ಷಣಿಕ ಮೋಜಿಗಾಗಿ ನಮ್ಮವರನ್ನೇ ದೂರ ಮಾಡದೆ